ರಘು ಸರ್, ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಮೊದಲನೇ ಸಿನಿಮಾ ಡೈರೆಕ್ಷನ್ ಅಥವಾ ಈ ಹಿಂದೆ ಯಾರಾದ್ರೂ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರ ಹೇಗೆ ಅಂತ ಫಸ್ಟ್ ನಿಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘು ಅಂತೇಳಿ. ಮೊದಲನೇ ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ. ಒಂದು ಜಾಡಗಟ್ಟ ಅಂತ ರಿಲೀಸ್ ಆಗಿದೆ. ಈ 2ನೇ ಸಿನಿಮಾ ಕವಡೆ ಅಂತ ರಿಲೀಸ್ ರೆಡಿ ಇದೆ. 3ನೇ ಸಿನಿಮಾ ಮೆಚೂರ್ಡ್ ಲವ್ ಸ್ಟೋರಿ ಅಂತ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಬಿಫೋರ್ 2 ಸಿನಿಮಾ ನಾನು ಹೀರೋ ಆಗಿ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಮೊದಲು ನನ್ನ ಸೀರಿಯಲ್ಸ್ ಎಲ್ಲ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಇದು ಒಂದು ಕಾನ್ಸೆಪ್ಟ್ ಇದೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಅಂದ್ರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಅಂದ್ರೆ, ನಾವು ಬೆಳೆಯೋದೇ ಕಷ್ಟ ಆಗಿದೆ. ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂತಂದ್ರೆ ಅದು ಇನ್ನೊಂದು ಖುಷಿ ವಿಷಯ. ಆ ತರದಲ್ಲಿ ನಾನು ಅವನ್ನ ನೋಡಿದಾಗ ಅವ್ರು ಹೇಳಿದ್ರು, ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅಲ್ಲಿ ನಾನು ಹೋಗಿ ಆಕ್ಟಿಂಗ್ ಬಗ್ಗೆ ಎಲ್ಲ ಟೀಚ್ ಮಾಡ್ತಾ ಇದ್ದೆ. ಅವಾಗ ನಾನು ಅವ್ರಿಗೆ ಪುಷ್ ಮಾಡಿದೆ, ಒಂದು ಸಿನಿಮಾ ಮಾಡಿ ಮುಂದೆ ಬಾ ಅಂತ ಹೇಳಿದಾಗ ಅವ್ರು 6 ತಿಂಗಳಲ್ಲಿ ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಮೆಚೂರ್ಡ್ ಲವ್ ಸ್ಟೋರಿ ಅಂತಂದ್ರೆ ಏನ್ ಹೇಳಿ, ಲವ್ ಸ್ಟೋರಿ ಅನ್ನೋದೇ ಟೈಟ್ಲ್ ಅಲ್ಲೇ ಗೊತ್ತಾಗುತ್ತೆ, ಪೋಸ್ಟರ್ ಅಲ್ಲೇ ಗೊತ್ತಾಗುತ್ತೆ. ಏನು ವಿಶಿಷ್ಟವಾಗಿರುತ್ತೆ ಈ ಸಿನಿಮಾದ ಕಾನ್ಸೆಪ್ಟ್ ಬಗ್ಗೆ ಹೇಳೋದು? ಮೆಚೂರ್ಡ್ ಲವ್ ಸ್ಟೋರಿ ಅಂತಂದ್ರೆ, ಕೆಲವರು ಲವ್ ಮಾಡೋದ್ರಲ್ಲಿ ಡಿಫ್ರೆಂಟ್ ವೇ ಲವ್ ಮಾಡ್ತಾರೆ. ಮೆಚೂರ್ಡ್ ಅನ್ಸುತ್ತೆ, ಲವ್ ಮಾಡಕ್ ಒಂದು ಥಾಟ್ಸ್ ಇರುತ್ತೆ. ಇವ್ರ ಲವ್ ಸ್ಟೋರಿ ಏನಂತಂದ್ರೆ, ಅವ್ರದ್ದು ಲವ್ ಸ್ಟೋರಿ ಮೆಚೂರ್ಡ್ ಆಗಿರುತ್ತೆ. ಅಂದ್ರೆ ಆಲ್ರೆಡಿ ಅದ್ರ ಒಂದು ನಾಲೆಡ್ಜ್ ಇರುತ್ತೆ, ಅದ್ರ ಬಗ್ಗೆ ಒಂದು ಪಿಚ್ ಇರುತ್ತೆ. ಅದನ್ನ ನೋಡ್ಕೊಂಡು ಅವ್ರು ಲವ್ ಮಾಡ್ತಿರ್ತಾರೆ ಅವರಿಬ್ರು. ಅದ್ರ ಓರಿಯೆಂಟೆಡ್ ಸಿನಿಮಾ ಮಾಡಿರೋದು. ಓಕೆ, ಹೀರೋ ಮತ್ತೆ ಹೀರೋಯಿನ್ ನಿಮ್ದು ಸ್ಟಾರ್ ಕಾಸ್ಟ್ ಎಲ್ಲ ಯಾರ್ಯಾರು ಇರ್ತಾರೆ? ಹೊಸಬ್ರೇನಾ ಅಥವಾ ಯಾರಾದ್ರೂ ಸೀನಿಯರ್ ಆರ್ಟಿಸ್ಟ್ ಇರ್ತಾರ? ಸೀನಿಯರ್ ಆರ್ಟಿಸ್ಟ್ ಸರ್ಚ್ ಮಾಡ್ತಾ ಇದೀವಿ. ಅವ್ರ ಇನ್ಸ್ಟಿಟ್ಯೂಟ್ ಹುಡುಗ ಜಾಸ್ತಿ ವರ್ಕ್ ಮಾಡ್ತಾರೆ. ಅವ್ರ ತಾಟ್ಸೆ ಅದು, ಬಡವ್ರ ಮಕ್ಕಳು ಬೆಳಿಬೇಕನ್ನೋದು. ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ಮೋಸ್ಟ್ ಒಂದು 200 ಜನ ಹತ್ರ ಹೋಗಿದ್ದಾರೆ. ಅದ್ರೆಲ್ಲ ಒಂದು 23 ಜನ ತಗೊಂಡು ಬೆಳೆಸ್ತಾ ಇದೀವಿ. ಅಂದ್ರೆ ಹೊಸಬ್ರನ್ನೇ ಬೆಳೆಸೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಇಂಡಸ್ಟ್ರಿಗೆ ಹೊಸಬ್ರಿಗೆ ಅವಕಾಶಗಳು ತುಂಬಾ ಕಡಿಮೆ ಆಗಿದೆ. ಕನ್ನಡ ಸಿನಿಮಾಗಳು ಥಿಯೇಟರ್ ನಿಲ್ತಾ ಇಲ್ಲ. ಅದಕ್ಕೆ ಹೊಸಬ್ರನ್ನ ಪ್ರಯತ್ನ ಮಾಡೋಣ, ಹೊಸಬ್ರಿಂದ ಏನಾದ್ರು ತಗೋಬಹುದು ಅಂತೇಳಿ ಹೊಸಬ್ರು ಪ್ರಯತ್ನ ಮಾಡ್ತಾ ಇದೀವಿ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಡಾಲಿ ಸರ್ ಫಸ್ಟ್ ಹೇಳಿದಾಗಿಂದ ಅದು ತುಂಬಾ ಪಾಪ್ಯುಲಾರಿಟಿ ಆಯ್ತು. ನೀವು ಅಸೋಸಿಯೇಷನ್ ವಿತ್ ಬಡವ್ರ ಮಕ್ಕಳು ಅಂತ ಹಾಕಿದಿರಿ. ಕಲಾವಿದರು ಅವರೆಲ್ಲರೂ ಬಡವ್ರ ಮಕ್ಕಳ ಅಥವಾ ಪ್ರೊಡ್ಯೂಸರ್ ಬಡವ್ರ ಮಕ್ಕಳ ಅಥವಾ ಹೇಗೆ ಅಂತ? ಕಲೆ ಇದ್ದು ಬೆಳೆದವರು ಬಡವ್ರ ಮಕ್ಕಳು. ಓಕೆ, ಆಯ್ತಾ. ನಮ್ಮಲ್ಲಿ ಕಲೆ ಇರೋನ್ನ ಹುಡುಕಿ ಬೆಳೆಸ್ತಿದೀವಿ. ಬಡವ್ರ ಮಕ್ಕಳು ಅಂದ್ರೆ ಅದಕ್ಕೆ ಕಾನ್ಸೆಪ್ಟ್. ಓಕೆ, ಯಾವ್ದಾದ್ರು ಅಂದ್ರೆ ಆಪರ್ಚುನಿಟಿನ ಹುಡುಕೊಂಡು ಹೊರಟಾಗ ನಿಮ್ಗೆ ಆ ತರದ ಏನಾದ್ರು ಅವಮಾನಗಳು ಆಗಿತ್ತಾ? ಸೊ ಆ ಇಂಟೆನ್ಷನಲಿ ಈ ತರದ್ದು ಒಂದು ಅಸೋಸಿಯೇಟ್ ಆಗ್ತಾ ಇರೋದಾ ಅಥವಾ ಹೇಗೆ? ನಾನು 2012ರಲ್ಲಿ ಇಂಡಸ್ಟ್ರಿ ಬಂದಿದ್ದು. ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಇವಾಗ ಸೋಷಿಯಲ್ ಮೀಡಿಯಾ ಇದೆಲ್ಲ ತುಂಬಾ ಇರಲಿಲ್ಲ. ತುಂಬಾ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಿರ್ಲಿಲ್ಲ. ಅಂತ ಪರಿಸ್ಥಿತಿಲಿ ನಾವು ಡೈರೆಕ್ಟರ್ಗಳನ್ನ ಪ್ರೊಡ್ಯೂಸರ್ನ ಹುಡ್ಕೊಂಡೋಗಿ ಸಿನಿಮಾ ಮಾಡ್ತಾ ಇದ್ವಿ. ಅಂತ ಆ ಲೆವೆಲ್ ಇಂದ ನಾವು ಇಲ್ಲಿಗೆ ಬಂದಿರೋದ್ರೆ ಇವಾಗ ನಮ್ಗೆ ಅಡ್ವಾಂಟೇಜ್ ಇದೆ, ಬಳಸ್ಕೊಳ್ಳೋಂತ ಒಂದು ಸ್ಟೇಜ್ ಇದೆ. ಅದನ್ನ ಬಳಸ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮೆಚೂರ್ಡ್ ಲವ್ ಸ್ಟೋರಿ ಯಾವತ್ತಿಂದ ಶುರು? ಮುಹೂರ್ತ ಎಲ್ಲಿ ಮಾಡಿದ್ರಿ? ಯಾವ ಟೆಂಪಲ್? ಆ ಟೆಂಪಲ್ ವಿಶಿಷ್ಟ ಅಲ್ಲೇ ಮಾಡೋದಕ್ಕೆ ಏನ್ ರೀಸನ್? ಈ ತರದೆಲ್ಲ ಫಸ್ಟ್ ಎಕ್ಸಾಮ್ ಅಲ್ಲ. ಈಗ ಒಂದೇನೋ ಮಾಡ್ತೀವಿ ಅಂದ್ರೆ ಗುರುಗಳಿರ್ಬೇಕು. ನಮ್ಗೆ ಯಾವಾಗ್ಲೂ ದಾರಿಲಿ ಅಂದ್ರೆ ರಾಯರು ಗುರುಗಳ ತರ ಯಾವಾಗ್ಲೂ ಇರ್ತಾರೆ. ಅಲ್ಲಿಂದಾನೆ ಗುರುಗಳ ಮುಖಾಂತರನೇ ಶುರು ಮಾಡೋಣ ಅಂತೇಳಿ ರಾಯರು ಮಾಡ್ದಲ್ಲಿ ಶುರು ಮಾಡಿದ್ದು. ಇದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಡಿಸ್ಕಷನ್ ಇದೆ. 1 ತಿಂಗಳಲ್ಲಿ ಈಗ ಮೂರ್ತ ಲೆವೆಲ್ ಬಂದಿದೆ. ಇನ್ನೊಂದು 10-15 ಡೇಸ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಶೇಷ ಏನಂತಂದ್ರೆ, ಸಿನಿಮಾ ಅಂದ್ರೆ ಎಲ್ರಿಗೂ ಇಷ್ಟ. ಸಿನಿಮಾ ಮಾಡ್ಬೇಕು, ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋದು ಎಲ್ರಿಗೂ ಇಷ್ಟ. ಇವರು ಸಿನಿಮಾಗೂ ಸಂಬಂಧನೇ ಇಲ್ಲ ಪ್ರೊಡ್ಯೂಸರ್ಗೆ. ಇವರು ನಾನು ಏನಂದ್ರೆ, ನಾವು ಕಷ್ಟ ಬೀಳೋದನ್ನ ನೋಡ್ತಾರೆ ಡೈಲಿ. ನಾನೊಂದು ತವಡೆ ಸಿನಿಮಾ ಮಾಡ್ತೀವಿ, ಎಡಿಟ್ ಮಾಡೋದು, ಕುತ್ಕೊಳ್ಳೋದು ಇದೆಲ್ಲ ನೋಡಿದಾಗ, ಅಣ್ಣ ನಾನ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಣ್ಣ, ಬನ್ನಿ ಮಾಡಿ ನೋಡಿ ಅಂತ ಹೇಳಿ ಅವ್ರನ್ನ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇದೇ ವಿಶೇಷ ಈ ಸಿನಿಮಾದಲ್ಲಿ. ಮೆಚೂರ್ಡ್ ಲವ್ ಸ್ಟೋರಿ ಒಂದು, ಬಡವ್ರ ಮಕ್ಕಳು ಬೆಳಿಬೇಕು. ಇನ್ನೊಂದೇನಂದ್ರೆ, ಸಿನಿಮಾ ಬಗ್ಗೆ ಗೊತ್ತಿಲ್ಲದೆ ಇರೋರು, ಸಿನಿಮಾ ಬಗ್ಗೆ ಏನು ತಿಳ್ಕೊಳ್ದೇ ಇರೋರು, ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾ ಮೇಲೆ ಗೌರವ ಇದೆ ಅಂತ ಬಂದಿರೋದೇ ಇನ್ನೊಂದು ವಿಶೇಷ. ಓಕೆ, ಎಲ್ಲೆಲ್ಲಿ ಶೂಟಿಂಗು ಯಾವತ್ತಿಂದ ಶುರು ಆಗುತ್ತೆ ಸರ್? ಶೂಟಿಂಗು ಒಂದು 10 ಡೇಸ್ ಆಗುತ್ತೆ. ಒಂದು 20-25 ತಾರೀಕು ಶುರು ಆಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಇರುತ್ತೆ. ಓಕೆ, ಟೆಕ್ನಿಕಲ್ ಟೀಮ್ ಬಗ್ಗೆ ಯಾರಾದ್ರೂ? ಟೆಕ್ನಿಕಲ್ಲಿ ಸಾಮ್ರಾಟ್ ಅಂತ ಹೇಳಿ DOP ಅವರು ಆಲ್ಮೋಸ್ಟ್ ಒಂದು 20-25 ಸಿನಿಮಾ ಹತ್ರ ಮಾಡಿದ್ದಾರೆ. ಇವಾಗ ನಂದು 2 ಸಿನಿಮಾ ಅವರೇ ಕ್ಯಾಮ್ರಾಮನ್. ಇದು ಬಿಫೋರ್ ದರ್ಬಾರ್ ಅದೆಲ್ಲ ತುಂಬಾ ಸಿನಿಮಾ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಭಿರಾಮ್ ರಾಯ್ ಅಂತ ನಿಮ್ಗೆ ಗೊತ್ತಿರುತ್ತೆ, ತಾಜ್ ಮಹಲ್ ಇದೆಲ್ಲ ಮಾಡಿರ್ತಾರಲ್ಲ, ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಹೀರೋ ಆಗಿ ಡೈರೆಕ್ಟರ್ ಆಗಿ 2 ಕೆಲಸ ಮಾಡಿದವರು. ಬಟ್ ಇನ್ನೊಬ್ಬ ಹೀರೋನ ಹುಟ್ಟಾಕ್ಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಸ್ಟ್ರಾಂಗ್ ರೀಸನ್? ಫ್ರೆಂಡ್ ಅವರು ಅಥವಾ ಹೇಗೆ? ಫ್ರೆಂಡ್ ಅಂತ ಏನಿಲ್ಲ. ನನಗೆ ಹೇಗೆ ಇನ್ಸ್ಟಿಟ್ಯೂಟ್ ಇನ್ನೊಬ್ರು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಮುಖಾಂತರ ಪರಿಚಯ ಆಗಿತ್ತು. ಯಾರೇ ನನ್ನ ಸ್ಟುಡಿಯೋಗೆ ಬಂದ್ರು ನಾನು ಅವ್ರಿಗೆ ಉತ್ಸಾಹ ತುಂಬ್ತೀನಿ, ಬೆಳೀರಿ. ಇಂಟ್ರೆಸ್ಟ್ ಯಾರ ಮಂದಿ ಸೊತ್ತಲ್ಲ ಇದು, ನೀವು ಬೆಳಿ, ಎಲ್ರಿಗೂ ಕೆಪಾಸಿಟಿ ಇರುತ್ತೆ, ನೀವು ಬೆಳೀರಿ ಅಂತ ನಾನು ಅವ್ನಿಗೆ ಇಂಟ್ರೆಸ್ಟ್ ತೋರಿಸಿದಾಗ ಅವ್ನು ನನ್ನ ಜೊತೆಗೆ ಆಗಿದ್ದು ಕ್ಲೋಸ್ನೆಸ್, ಅವ್ನು ಡೆಡಿಕೇಟ್ ಮಾಡೋದು. ಅವನು ಈಗ ಒಂದು 100 ಜನ ಒಂದು 50 ಜನ ಕಲೆ ಹಾಕಿ ಅವ್ರಿಗೆಲ್ಲ ಹಿಂಗೆ ಈ ಸಿನಿಮಾ ಅಂದ್ರೆ ಹಿಂಗೆ ಮೋಸ ಹೋಗ್ಬೇಡಿ, ಹಿಂಗ್ ಮಾಡಿ ಏನೇ ಹೇಳ್ತಿರ್ತಾರ. ಅದೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ನು ಇನ್ನೊಬ್ಬರನ್ನ ಬೆಳೆಸ್ಬೇಕಾದ್ರೆ ನಾವನ್ನ ಬೆಳೆಸ್ಬೇಕಂತ ನಾನು ನಿರ್ಧಾರ ಮಾಡಿರೋದು. ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಎಲ್ಲರೂ ಕ್ಷಮಿಸಿ, ಸ್ವಲ್ಪ ಮುಹೂರ್ತ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಪೂಜೆ ಅಂದಾಗ ಇರುತ್ತಲ್ಲ, ಆ ಕಡೆ ಈ ಕಡೆ ಆಯ್ತು. ಸೊ ನೀವೆಲ್ಲರೂ ಕಾದಿದ್ರಿ. ಸೊ ಅದು ಮುಂದಕ್ಕೆ ನಮ್ಮ ಟೀಮಿಂದ ಒಂದು ಕ್ಷಮೆ ಯಾಚನೆ ನಿಮಗೆ. ಹಾಗೆ ಪೂಜ್ಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ತಾ, ನಮ್ಮ ಟೀಮ್ ಅಂತ ಹೇಳೋದಾದ್ರೆ ಲೈಕ್
ಮೆಚ್ಯೂರ್ಡ್ ಲವ್ ಸ್ಟೋರಿ. ಇದಕ್ಕೆ ಮೇನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣ್ಣನೇ. ಅವರು ನಾನು ಏನ್ ಈ ಟೈಟಲ್ ಇದೆ ಅಥವಾ ಏನ್ ಸ್ಟೋರಿ ಇದೆ, ಆನ್ಲೈನ್ ಸ್ಟೋರಿನ, ಸೊ ಒಂದು ರಘುವಣ್ಣ ಒಂದು ಹೇಳಿದ್ರೆ ಈ ತರ ಮಾಡು, ಇನ್ಸ್ಟಾಗ್ರಾಮ್ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತದೆ, ಈ ತರ ಮಾಡು ಅಂತ ಹೇಳಿದ್ರು. ಸೊ ಅದು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಮಾಡೋಣ, ಶಾರ್ಟ್ ಫಿಲ್ಮ್ ತರ ಮಾಡೋಣ. ಸೊ ಅದಾದ್ಮೇಲೆ ಇನ್ನೂ ರಘುವಣ್ಣನ ಕೂತು ಡಿಸ್ಕಸ್ ಮಾಡೋದು, ನಮ್ಮ ಟೀಮ್ ಒಂದಷ್ಟು ಜನ ಕೂತ್ಕೊಂಡೆಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು. ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇನ್ ಬೇಕಿದ್ದು ಪ್ರೊಡ್ಯೂಸರ್. ಸೊ ಆ ಒಂದು ಇದ್ರಲ್ಲಿ ಇದ್ದಾಗ ಸಡನ್ ಆಗಿ ಅಣ್ಣ ನಾನೇ ಮಾಡ್ತೀನಿ, ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ವೆಂಕರಾಜ್ ಸರ್ ಇವ್ರು ಪ್ರೊಡ್ಯೂಸರ್ ಇವ್ರು ಬಂದ್ರು. ಸೊ ಇಷ್ಟು ನಮ್ಮ ಆಕ್ಚುಲ್ ಟೀಮ್ ಬಗ್ಗೆ. ನನ್ನ ಹೆಸರು ಮನೀಶ್ ಅಂತ, ಮೂಲತಃ ಮಳವಳ್ಳಿ, ಮಂಡ್ಯ ಜಿಲ್ಲೆಯವನು. ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅವರ ದೊಡ್ಡ ಫ್ಯಾನ್. ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ, ಯಾರನ್ನೂ ಎದುರಾಕೊಳ್ಳದೆ, ಅಂದ್ರೆ ಯಾರ ಜೊತೆ ಜಗಳ ಆಡದೆ ಖುಷಿಯಾಗಿ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ. ಇದು ನಮ್ಮ ಇಂಟ್ರೊಡಕ್ಷನ್. ಈಗ ನೀವೇನ್ ಕೇಳಿ, ಈ ಹಿಂದೆ ಯಾವ್ದಾದ್ರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಏನಾದ್ರು ಮಾಡಿದ್ದುಂಟಾ ಅಥವಾ ಫಸ್ಟ್ ಟೈಮ್ ಬಣ್ಣ ಹಚ್ಚಿರೋದಿದೆ? ನಾನು 6 ತಿಂಗಳಾಯ್ತು. ನಾನು ಮೈಸೂರಲ್ಲಿ ಇದೊಂದು ಚಿಕ್ಕ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಲೈಕ್ ಒಂದು 6 ಮಂತ್ಸ್ ಆಯ್ತು. ಲಾಸ್ಟ್ ಅಕ್ಟೋಬರ್ ನವೆಂಬರ್ ನಾನು ಶುರು ಮಾಡಿದ್ದು. ಸೀರಿಯಲ್ಸ್ ಶುರು ಮಾಡಿದೆ. 1 ಡೇ ಆರ್ಟಿಸ್ಟ್ ಆಗಿ, 2 ಡೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದೆ. ಅದಾದ್ಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು, ಈಗ ಕಮಿಂಗ್ ಕರ್ಣ ಸೀರಿಯಲ್ ಆಗಿರ್ಬೋದು, ಅದರಲ್ಲೆಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್. ಶಾಂತಿ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಾರೆ. ಸೊ ಅವರ ಡೈರೆಕ್ಷನ್ ಅಲ್ಲಿ ನಾನು ಶಾಂತಿ ನಿವಾಸಕ್ಕೆ ಫಸ್ಟ್ ಬಣ್ಣ ಹಚ್ಚಿದ್ದು. ಅದಾದ್ಮೇಲೆ ಈ ಒಂದಿಷ್ಟು ದಿನಗಳಲ್ಲಿ ಒಂದು 7-8 ಸೀರಿಯಲ್ ಅಲ್ಲಿ ಮಾಡಿ ಈಗ ಇಮಿಡಿಯೇಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಸೀರಿಯಲ್ಗಳಲ್ಲಿ ತುಂಬಾ ವರ್ಷಗಳ ಕಾಲ ಸೈಕಲ್ ಹೊಡೆದಿರೋರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನೀವು ಆದಷ್ಟು ಬೇಗ ಬರ್ತಿದ್ದೀರಿ ಅಂತ ಅನಿಸ್ತಾ ಇದೆ ಇಂಡಸ್ಟ್ರಿಗೆ. ಸೊ ಡೈರೆಕ್ಟರ್ ಬಗ್ಗೆ ಕಾರಣ ಹೌದು, ಅವ್ರೆ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದ್ದು ನೀನ್ ಯಾಕೆ ಮಾಡಲ್ಲ ಅಂದಿದ್ದು. ಆಮೇಲೆ ನನ್ನ ಪ್ರಕಾರ ಈಗ ಅಂತ ದೊಡ್ಡ ತಿಳ್ಕೊಂಡವನಲ್ಲ, ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ನಮ್ಮ ಹತ್ರ ಎಲ್ಲರೂ ಇದ್ರೆ ನಮ್ಗೆ ದುಡ್ಡು ಬೇಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಧೈರ್ಯ ಏನಕ್ಕೆ ಅಂದ್ರೆ, ಅಣ್ಣ ಡೈರೆಕ್ಟ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ, ನಮ್ದೇ ಆದ ಒಬ್ರು ಫ್ರೆಂಡ್ ಡಬ್ಬಿಂಗ್ ಸ್ಟುಡಿಯೋ ಇದೆ, ಆರ್ಟಿಸ್ಟ್ಗೆ ನಮ್ಮ ಹುಡುಗರು ಇದ್ದಾರೆ. ಸೊ ನಮ್ಗೆ ಯಾರು ಪೇಮೆಂಟ್ ಕೊಡ್ಬೇಕಿಲ್ಲ, ಹೋಗಿ ಬಂದು ಲೈಕ್ ಹೋಗೋ ಬರೋ ಖರ್ಚು ನೋಡ್ಕೊಂಡ್ರೆ ಸಾಕು, ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು. ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು, ಒಂದು ಸೆಟ್ ಆಗಿರ್ಬೋದು, ಅದಕ್ಕೆ ನಾನು ಒಂದು ಬಂಡವಾಳ ಹಾಕ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರೆ. ಅಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೀವಿ. ಅದಕ್ಕೆ 1 ತಿಂಗಳು ನಾವು ಮೂವಿ ಲಾಂಚ್ ಮಾಡ್ತಾ ಇರೋದು. ಏನಂದ್ರೆ ಕೋಟಿ ಬೇಕಿಲ್ಲ ಮೂವಿ ಮಾಡಕ್ಕೆ, ಟ್ಯಾಲೆಂಟ್ ಬೇಕು, ಜೊತೆ ಚಿಕ್ಕ ಪುಟ್ಟ 1 ಲಕ್ಷದಲ್ಲಿ ಅಂದ್ರೆ ಲಕ್ಷ ಅಮೌಂಟ್ ಗಳಲ್ಲಿ ಮುಗಿಸ್ಬೋದು. ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ಮಾಡಕ್ ನಾವು ದೊಡ್ಡ ಸ್ಟಾರ್ಗಳಲ್ಲ. ಸೊ ಆ ಭಯದಲ್ಲಿ ಕೋಟಿ ಹಾಕಿದ್ರೆ ಬರುತ್ತೋ ಅನ್ನೋ ಭಯದಲ್ಲಿ ಅರ್ಧ ಪಿಕ್ಚರ್ ನಿಲ್ಸ್ಬಿಡ್ತಾರೆ. ಸೊ ನಮ್ದೊಂದು ಬೇಸಿಕ್ ಪಾಯಿಂಟ್, ಕಮ್ಮಿ ದುಡ್ಡಲ್ಲಿ ಎಷ್ಟು ಬೇಕು ಅಷ್ಟು ಜನ ನೋಡ್ಬೇಕಷ್ಟೇ ನಮ್ಗೆ ಸಿನಿಮಾ. ಸೊ ನಾವು ಇಲ್ಲಿ ಹೊಡೆದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ಏನೋ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್. ಒಂದು ಸಿನಿಮಾ, ಒಂದು ಲವ್ ಸ್ಟೋರಿ. ಅಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರಿ, ಅದು ದುಡ್ಡು ಫಿನಾನ್ಷಿಯಲಿ ಇದ್ದದವ್ರು ಅಂತ ಅಲ್ಲ. ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ ಗಳಿಗೆ ಅಂತ ಓಡಾಡ್ತಾ ಇದ್ದಾರೆ. ಸೊ ಸರಸ್ವತಿ, ಇನ್ ಟರ್ಮ್ಸ್ ಆಫ್ ಸರಸ್ವತಿ, ಆ ಒಂದು ಕಲೆ, ಎಲ್ಲ ಟ್ಯಾಲೆಂಟ್ ಇದು, ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹುಡುಕಾಡ್ತಾ ಇದಾರೆ, ಸೊ ಅವರು ನಿಜವಾದ ಬಡವ್ರ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿರೋದು ನಾನು. ಯಾರೇ ಹೊಸಬ್ರ ಆಸ್ಪಿರೆಂಟ್ಸ್ ತುಂಬಾ ರಾಯಚೂರು, ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು, ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಅಂದ್ರೆ ಫಸ್ಟ್ ಸ್ಟೆಪ್ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬಡವ್ರ ಮಕ್ಕಳು ಅನ್ನೋ ಒಂದು ವರ್ಕ್ಶಾಪ್ ಇದೆ. ಸೊ ಆ ತರ ಒಂದು ವರ್ಕ್ಶಾಪ್ ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನಮ್ಗೆ ಇವರೆಲ್ಲ ಸಿಕ್ಕಿದ್ರು. ಇಷ್ಟ ಹೇಳ್ಬಲ್ಲೆ. ಓಕೆ, ಪೋಸ್ಟರ್ ನೋಡಿದ್ರೆ ಲವರ್ ಬಾಯ್ ಅಂತ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಶೇಡ್ಸ್ ಗಳು ಬರುತ್ತಾ, ಏನ್ ಆಗಿರ್ತೀರಿ ಸಿನಿಮಾದಲ್ಲಿ ಅನ್ನೋದು? ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ, ಆಲ್ರೆಡಿ ಇಲ್ಲಿ ಇದ್ ಮಾಡ್ತಾ ಇದಾರೆ. ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ 3 ತರ ತೋರಿಸ್ತಾರೆ. ನನ್ನ 3 ತರ ತೋರಿಸ್ತಾರೆ. ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನೇ ಅಂತಾನೆ ಹೇಳ್ಬೋದು. ಬಟ್ ಆ ಪೋಸ್ಟರ್ಸ್ಗೆ, ನಾವು ಬಿಡೋ ಪೋಸ್ಟರ್ಸ್ಗೆ ನಿಮ್ ಥಾಟ್ಸ್ ಏನೋ ಬರುತ್ತೆ. ಬಟ್ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ. ಮೆಚ್ಯೂರ್ಡ್ ಅನ್ನೋ ಆ ಪದನೇ ಬೇರೆ. ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ. ಬಟ್ ಮೆಚ್ಯೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಆ ಒಂದು ಏನಂತ ಹೇಳ್ಬೋದು, ಸರ್ ಹೇಳಿದಾಗ ಥಾಟ್ಸ್ ಆಗಿರ್ಬೋದು, ಲವ್ ಅನ್ನೋದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳಾಗಿರ್ಬೋದು. ಸೊ ಅದನ್ನ ಎಲ್ಲೋ ಆಗಿದ್ದನ್ನ ಈಗ ಕಳ್ಕೊಂಡು ಈಗ ಬೇರೆ ತರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಸೊ ಅದು ಎಲ್ಲೋ ಒಂದ್ ಕಡೆ ನೆನಪು ಮಾಡಕ್ಕೆ, ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ಸರ್ ಇದು ಮಾಡ್ತಾರೆ. ನಿಮ್ ಕೋಸ್ಟಾರ್ ಬಗ್ಗೆ ಹೇಳಿ, ಅವ್ರು ಇಲ್ಲ ಇವತ್ತು. ಸೊ ಆಕ್ಚುಲಿ ಅವರು ಇಲ್ಲ, ತುಂಬಾ ಜನ ಕೇಳೋರು ಹೀರೋಯಿನ್ ಇಂದ ಹೇಗ್ ಮಾಡ್ತೀರಾ ಅಂತ. ಆಕ್ಚುಲಿ ಇದು ಈ ದಿನ ಆದ್ಮೇಲೆ ಏನೋ ಮತ್ತೆ ಎಲ್ಲ ಮುಹೂರ್ತೆಲ್ಲ ಮಾಡಕ್ಕಾಗಲ್ಲ, ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು. ಅವ್ರದ್ದೇನೋ ತಾತ ಅವ್ರದ್ದು ತೀರೋಗಿ ಅವ್ರದ್ದೇನೋ ಕಾರ್ಯ ಇತ್ತು. ಸೊ ಅವರೇ ಹೇಳಿದ್ರು, ಅವ್ರ ಇನಿಷಿಯೇಟಿವ್ ತಗೊಂಡು, ಅಂದ್ರೆ ಈ ತರ ಮನೇಲಿ ಈ ತರ ಆಗಿದ್ದಾಗ ಬರ್ಬಾರ್ದು ತರ ಪೂಜೆಗೆ ಅಂತ ಹೇಳಿ. ಅವ್ರು ಮಂಗಳೂರು ಅವ್ರೀಗ ಉದಯದಲ್ಲಿ ಲಾಂಚ್ ಆಗ್ತಾ ಇದಾರೆ ಹೊಸ ಸೀರಿಯಲ್. ಸೆಕೆಂಡ್ ಲೀಡ್ ಆಗಿ ಅವರು ಲಾಂಚ್ ಆಗ್ತಾ ಇದಾರೆ. ಬಟ್ ಐ ಹ್ಯಾವ್ ಟು ಥ್ಯಾಂಕ್ ಹರ್. ಯಾಕೆ ಅಂತ ಹೇಳಿದ್ರೆ 8:00 ನಾನು ಕಾಲ್ ಮಾಡಿದ್ದು. ಅಂದ್ರೆ ನಮ್ಮ ಕ್ಯಾಸ್ಟಿಂಗ್ ಅಲ್ಲಿ ಅಣ್ಣ ಸ್ವಲ್ಪ ರೈಟ್ಸ್ ಕೊಟ್ಟಿದ್ರು, ನೀನ್ ಚೂಸ್ ಮಾಡೋ ಒಂದಷ್ಟೇ ಅಂತ. ಸೊ ನಾನು ಹುಡುಕಿ ಇನ್ಸ್ಟಾಗ್ರಾಮ್ ತುಂಬಾ ಪೋಸ್ಟ್ ಮಾಡಿ ತುಂಬಾ ವೈರಲ್ ಆಗಿತ್ತು. ಬಟ್ ಎಲ್ಲೂ ಸಿಕ್ಕಿರಲಿಲ್ಲ. ಮಾತಿತ್ತು ಎಲ್ಲ ಪರ್ ಡೇ 30,000, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ 30,000 40,000 ಅಂತ ಹೇಳ್ತಾರೆ. ಸೊ ಆ ತರ ಟೈಮ್ ಅಲ್ಲಿ ಲೈಕ್ ಅಷ್ಟು ಒಂದು ಒಳ್ಳೆ ಆಕ್ಟಿಂಗ್ ಮಾಡೋರು, ಅಷ್ಟು ಒಂದು ಅಪಿಯರೆನ್ಸ್ ಇರೋರು
ಈಗ ಸೀರಿಯಲ್ ಮಾಡ್ತಾ ಇರೋರು ಕೂಡ ಈ ತರ ಕಾನ್ಸೆಪ್ಟ್ ಹೇಳಿದಾಗ ನಾವೆಲ್ಲರೂ ಈ ತರ ಅಸೋಸಿಯೇಟ್ ಆಗಿ ಮಾಡ್ತಾ ಇದೀವಿ, ಜಾಯ್ನ್ ಆಗಿ ಲೈಕ್ ಸಕ್ಸಸ್ ಆದ್ರೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಅನುಭವಿಸೋಣ ಅಂತ ಹೇಳಿ 8:30 ನಾನು ಫೋನ್ ಮಾಡಿದ್ದು, 9 o'clock ಕನ್ಫರ್ಮ್ ಮಾಡಿದ್ರು, ಮಾರ್ನಿಂಗ್ ಬಂದು ಇದು ಫೋಟೋ ಶೂಟ್ ಮಾಡಿದ್ರು. ಸೊ ಲೈಕ್ 1 hour ಅಲ್ಲಿ ಇದೆಲ್ಲ ನಡೆದಿರೋದು. ಅಂಡ್ ಮೂವಿ ಸ್ಕ್ರಿಪ್ಟ್ ಬರೆಯೋಕೆ ಅಂತ ಅಣ್ಣ ಎಲ್ಲ ಶುರು ಮಾಡಿದ್ದು 1 month ಬ್ಯಾಕ್ ಹೇಳ್ತಾರೆ. ಸೊ ಇವತ್ತು ಮುಹೂರ್ತ ಆಗಿದೆ 25ನೇ ತಾರೀಕು, ಆಲ್ಮೋಸ್ಟ್ ಎಲ್ಲ ಇನ್ನೊಂದು ಸ್ವಲ್ಪ ಪ್ಲಾನಿಂಗ್ಸ್ ಇದೆ. 25ಕ್ಕೆ ಮುಗಿದ್ರೆ ನೆಕ್ಸ್ಟ್ ಜೂನ್ ಒಂದು 15ರಿಂದ 20 ದಿನ ಶೆಡ್ಯೂಲ್ ಇದೆ. ಅಷ್ಟರಲ್ಲಿ ಅಣ್ಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಯಾಕಂದ್ರೆ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ಸ್ ಇದೆ. ಸೊ ಅದರಿಂದ ನಾವು ಸ್ವಲ್ಪ ರಶ್ ಮಾಡ್ತಾ ಇದೀವಿ. ಅಂಡ್ ಒಂದು ಭಯ ಇದೆ, ನಿನ್ನೆ ಒಂದು ನೋಡಿದ್ವಿ ವಿನೋದ್ ಪ್ರಭಾಕರ್ ಸರ್ ಅವರು ಹೋಗಿ ಚೇಂಬರ್ ಅಲ್ಲಿ ಒಂಥರ ದುಃಖಿಸ್ತರಾಗಿ ಅಷ್ಟು ಬೇಡ್ತಾ ಇರೋದು. ಹಾಗೆಲ್ಲೋ ನನ್ ಭಯ ಫೋನ್ ಮಾಡಿದೆ, ಅಣ್ಣ ನಿಜವಾಗ್ಲೂ ನಾವು ಮಾಡ್ಬೇಕಣ್ಣ ಅಂತ ದೊಡ್ಡವ್ರೆ ಹಂಗ ಹೋಗಿ ನಿಂತ್ಕೊಂಡು ಕೇಳ್ತಾ ಇದ್ದಾರೆ ನಮ್ ಸಿನಿಮಾ ಇಲ್ಲ ಅಂತ. ಅವ್ರು ಹೇಳಿದ ಒಂದೇ ಮಾತು, ಅವ್ರು ಕೇಳ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಅಥವಾ ಕನ್ನಡದವ್ರನ್ನ, ಯಾರು ಬಾಯ್ ಬಿಟ್ಟು ಕೇಳ್ತಾರೆ ಬನ್ನಿ ನಮ್ಗೆ ಅಂತ. ಬರೀ ಸಿನಿಮಾದವ್ರು ಕನ್ನಡದವ್ರು ನಾವು ಕರೆಯೋಣ, ನಮ್ಗೋಸ್ಕರ ಒಂದಷ್ಟು ಜನ ಬರ್ತಾರೆ, ಬಾಯ್ ಬಿಟ್ಟು ಕರೆಯೋಣ, ಎಲ್ಲ ಈಗೋ ಅಥವಾ ಒಂದ್ ಇದ್ಬಿಟ್ಟು ನಾವೆಲ್ಲರೂ ನೀವು ಬನ್ನಿ ಅಂತ ಬೇಕು ಮನೆ ಬಾಗಿಲು ಕರೆಯೋಣ, ಯಾಕೆ ಅನ್ಯಾಯ ಅಂತ. ಅದು ನೀವು ತಲೆ ಕೊಡ್ಸ್ಕೊಬೇಡ, ಫಸ್ಟ್ ಫಿಲಮ್ ಮಾಡೋಣ, ಅದಾದ್ಮೇಲೆ ಅದೇನ್ ಮಾಡ್ಬೇಕು ನಾವು ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಅಲ್ಲಿ ನೆನ್ನೆ ಅಂತೂ ಕುಗ್ಬಿಟ್ಟಿದ್ವಿ ಅಂತ. ವಿನೋದ್ ಪ್ರಭಾಕರ್ ಸರ್ ಅಷ್ಟು ಜನ ಬರ್ತಾ ಇದಾರೆ ಅಂದ್ರೂ ಸ್ಕ್ರೀನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡವರು, ಅಂದ್ರೆ ನಾವ್ ಇನ್ನೂ ಬಂದೂ ಇಲ್ಲ, ನಾನು ಕಲಾವಿದನೂ ಅಲ್ಲ, ಈ ಫಿಲಂ ಚೆನ್ನಾಗಿ ಆದ್ರೆ ನಾನು ಕಲಾವಿದ ಅಂತ ಪ್ರೂವ್ ಆಗ್ತೀನಿ. ಈಗ ಎಂಟ್ರಿ ಕೊಡ್ತಾ ಇದೀವಿ. ಒಂದು ರಿಕ್ವೆಸ್ಟ್, ಒಂದಷ್ಟು ದಿನಗಳು ಅಥವಾ ಒಂದಷ್ಟು ಏನಾದ್ರು ಒಂದು ಪೀರಿಯಡ್ ಆಫ್ ಟೈಮ್ ಹೊಸೊಬ್ರಿಗೆ ಕನ್ನಡ ಸಿನಿಮಾ ಮಾತ್ರ ತಿಂಗಳುಗಳಲ್ಲಿ ಕನ್ನಡದ ರಿಲೀಸ್ ಆಗ್ಲಿ, ಆತರ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳಿ. ಹಳಬ್ರೆಲ್ಲ ಇದ್ದಿದ್ದಕ್ಕೆ ಇವತ್ತು ಈಗಿರೋ ಸ್ಟಾರ್ಸ್ ಎಲ್ಲ ಅವತ್ತು ಆರಾಮಾಗಿ ಬಂದ್ರು. ಸೊ ಇವತ್ತು ನಮ್ಗೆ ಆತರ ಏನಾದ್ರು ಒಂದು ಬ್ಯಾಕ್ ಸಪೋರ್ಟ್ ಹೊಸೊಬ್ರಿಗೆ ಬರೋರಿಗೆ ಬೇಕು, ದಯವಿಟ್ಟು ಅದೊಂದು ಮಾಡ್ಕೊಡಿ. ಯಾಕೆಂದ್ರೆ ದೊಡ್ಡವರೇ ಈ ಪ್ರಾಬ್ಲಮ್ ಒಂದು ಮೊನ್ನೆ ಯುದ್ಧಕಾಂಡದಲ್ಲಿ ಅಜಯ್ ರಾವ್ ಸರ್ ಅಳ್ತಿದ್ರು, ಅವ್ರು ಆಕ್ಚುಲಿ ಜನ ಬರ್ತಿದ್ರು ಸ್ಕ್ರೀನ್ಸ್ ಇಲ್ಲ ಅಂತ. ಇವತ್ತು ವಿನೋದ್ ಪ್ರಭಾಕರ್ ಸರ್ ಮತ್ತೆ ಹೊಸೊಬ್ರು ಎಲ್ಲಿ ಬರಕಾಗುತ್ತೆ, ಏನ್ ಧೈರ್ಯ ಮಾಡಕ್ಕಾಗುತ್ತೆ? ರಘು ಸರ್, ಇದು ಫಿಕ್ಷನ್ ಅಥವಾ ರಿಯಲ್ ಇನ್ಸಿಡೆಂಟ್ ಲವ್ ಸ್ಟೋರಿ? ಆತರದ್ದು ಮೆಚೂರ್ಡ್ ಲವ್ ಸ್ಟೋರಿ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರದ್ದೇ ಇರೋದನ್ನೇ ತಗೊಂಡ್ ಮಾಡ್ತಿದ್ದೀರಾ? ನಾನು ಯಾವ್ದೇ ಸಿನಿಮಾ ಮಾಡಿದ್ರು ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಆಗ್ತೀನಿ ಅಂದ್ರೆ 100 ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 90 ಜನಕ್ಕೆ ರೀಚ್ ಆಗ್ಬೇಕು, ರಿಯಲ್ ಲೈಫ್ ಆಗಿ ರೀಚ್ ಆಗ್ಬೇಕು ಅನ್ನೋದು ನಾನು ಸ್ಟೋರಿ ಮಾಡ್ತೀನಿ. ಸಿನಿಮಾದಲ್ಲಿ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡ್ತಾರೆ. ರಿಯಲ್ ಸ್ಟೋರಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಎಲ್ಲಾ ಅನುಭವಗಳನ್ನ ತಗೊಳಕ್ಕಾಗಲ್ಲ. ಬಟ್ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಇರುತ್ತೆ. ಈಗ ಖುಷಿ ಆಗ್ಬೋದು, ದುಃಖ ಆಗ್ಬೋದು, ಎಲ್ಲ ಪ್ರತಿಯೊಬ್ಬರು ಲೈಫಲ್ಲಿ ಇದ್ದೇ ಇರುತ್ತೆ. ಆದ್ರೆ ನಮ್ದೇ ಆದಂತ ಸ್ಟೈಲಲ್ಲಿ ನಾನು ಮಾಡ್ತೀನಿ ಸಿನಿಮಾನ. ಇದರಲ್ಲಿ ಮೆಚೂರ್ಡ್ ಲವ್ ಸ್ಟೋರಿಲಿ ಏನ್ ವಿಶೇಷತೆ ಅಂದ್ರೆ ಕೆಲವರು ಒಂದು 20 ವರ್ಷದಿಂದ ಕೆಲವು ಲವ್ ಮಾಡ್ತಿದ್ರು. ಲವ್ ಮಾಡಿದ್ರೆ ಫೀಲಿಂಗ್ಸ್ ನ ಹೇಳ್ಕೊಳಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಷ್ಟೋ ಜನ ತುಂಬಾ ಹೇಳ್ಕೊಳಕ್ ಆಗ್ದೇನೆ ಎಷ್ಟೋ ಜನ ಲವ್ ಕಳ್ಕೊಂಡಿರೋದಿದೆ, ಮ್ಯಾಟ್ರ್ ವಿಷಯಗಳಿದೆ. ಇದ್ರಲ್ಲಿ ಏನಂತಂದ್ರೆ ಅದೇ ತರ ಒಂದು ಸಿಚುಯೇಷನ್ ಇದೆ, ಇಲ್ಲಿ ಹೇಳಕ್ ಆಗಲ್ಲ. ಅದಕ್ಕೆ ಮಧ್ಯೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಾಂಡಿಂಗ್ ಬಂದ್ಬಿಟ್ಟಿರುತ್ತೆ. ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ನಾವು ಅವ್ರಿಬ್ರನ್ನ ಫೀಲಿಂಗ್ಸ್ ನ ಒಂದು ಮಾಡೋದೇ ಸಿನಿಮಾ. ಯಾವ್ದಾದ್ರು ಇನ್ಸ್ಪೈರ್ ಇದೆಯಾ ಈ ಹಿಂದಿನ ಸಿನಿಮಾಗಳು? ಯಾವ್ದಾದ್ರು ದೊಡ್ಡ ಸೂಪರ್ ಸ್ಟಾರ್ ಗಳ ಸಿನಿಮಾಗಳನ್ನ ರೆಫರೆನ್ಸ್ ಇಟ್ಕೊಂಡು ಮಾಡಿದ್ದ? ಇಲ್ಲ, ಎಲ್ಲ ನಾವು ಓನ್ ಕ್ರಿಯೇಟ್ ಮಾಡೋದು. ಯಾಕಂದ್ರೆ ಇವಾಗ ನಿಮಗೆ ಗೊತ್ತಿರುತ್ತಲ್ವಾ, ಒಂದು ಸೀನ್ ಅಲ್ಲಿ ಒಂದು ಡೈಲಾಗ್ ತಗೊಂಡು ಕಂಡಿಡಿತಾರೆ. ಈಗ ನಾವು ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಡಾಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರಲ್ವಾ. ನಾವು ಸಿನಿಮಾ ಹೊಸ ಡೈರೆಕ್ಟರ್ಗಳ ಸಿನಿಮಾ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನಾವು ಮೇಕಿಂಗ್ ನೋಡ್ಬೋದು ಅಷ್ಟೇ, ಯಾವುದೇ ಕಾನ್ಸೆಪ್ಟ್ ತಗೊಳಕ್ಕಾಗಲ್ಲ. ಒಂಚೂರು ತಗೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ನಾವು ನೋಡಿರ್ತೀವಿ ಪಿಕ್ಚರ್ ಅಲ್ವಾ, ಅದು ಹಂಗೆ ಬಂದ್ಬಿಡುತ್ತೆ ಆನ್ ಸ್ಕ್ರೀನ್ ಅಲ್ಲಿ. ನಮ್ದು ಇನ್ನೊಂದು ಅಭ್ಯಾಸ ಏನಂದ್ರೆ, ನನ್ನ ಅಭ್ಯಾಸ ನನ್ ಬುಕ್ ಓದೋ ಅಭ್ಯಾಸ ಜಾಸ್ತಿ ಇದೆ. ಬುಕ್ ಓದಿದಾಗ ನನ್ಗೆ ಏನ್ ಅನ್ಸುತ್ತೋ, ನಾನು ಯಾವಾಗ್ಲೂ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ಹುಡುಗಿ ಬಂದಿರ್ತೀನಿ ನಾನು. ಇವ್ರು ಹಿಂಗಿರ್ತಾರೆ, ಅದನ್ನ ನಾವು ಸಿನಿಮಾ ಮಾಡ್ಬೇಕು. ಸಿನಿಮಾ ಅಂದ್ರೆ ಇವಾಗ ಸಿನಿಮಾ ಅಂದ್ರೆ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಒಂದು ಬ್ಯಾಗ್ ಈಗ ನೋಡಿ ತೆಲುಗಲ್ಲೆಲ್ಲ ಬರೀ ಒಂದು ಕೋಳಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಬಟ್ ನಮ್ ಕನ್ನಡದಲ್ಲಿ ಆ ಪ್ರಯತ್ನ ಆಗ್ತಾ ಇಲ್ಲ. ಆ ಪ್ರಯತ್ನ ನಾನ್ ಮಾಡ್ಬೇಕು. ಏನ್ ಕೊಟ್ರು ಸಿನಿಮಾ ಮಾಡಬೇಕು, ಅದು ಡೈರೆಕ್ಟರ್ ಕೆಪಾಸಿಟಿ. ಆತರ ನನ್ನ ಕಾನ್ಸೆಪ್ಟ್. ರಾಜು ಸರ್, ಸಿನಿಮಾಗೆ ಬರಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಏನು ಫೋರ್ಸ್ ಗೀಸ್ ಮಾಡಿದ್ರ ದುಡ್ಡು ಹಾಕು ಅಂತ, ಅಥವಾ ನಿಮ್ಗೆ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ? ಇಲ್ಲ, ನಾನೇ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ನಾನೇ ಮಾಡ್ತೀನಿ. ಅದೇ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರಲ್ಲ, ಅದೇ ತರ ನಾನು ಬೆಳಿಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಬರೋಣ, ಹೊಸ ನನಗೇನು ಗೊತ್ತಿಲ್ಲ, ಆದ್ರೆ ಮಾಡಬೇಕು, ಮಾಡೋಣ ಅಂತ ಬಂದೆ. ದುಡ್ಡು ಮಾಡೋದು ಮಾತ್ರ ಗೊತ್ತಾಗುತ್ತೆ. ಓಕೆ, ಒಂದು ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಏನಾದ್ರೂ ಬಿಸ್ನೆಸ್ ಇರಬೇಕು. ಏನು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ನಮ್ದು ಬಿಸ್ನೆಸ್ ಇದೆ. ನಾವೊಂದು ಡಿಸ್ಟ್ರಿಬ್ಯೂಟ್ರು, ಬನಾನಾ ಡಿಸ್ಟ್ರಿಬ್ಯೂಟ್ರು. ನಮ್ದು ಸ್ವಂತ ಬಂದು ಗೌರಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಅಲ್ಲಿಂದ ಒಂದು 12 ವರ್ಷ ಆಯಿತು. ಅವಾಗಿಂದನೂ ಇದೇ ಬಿಸ್ನೆಸ್ಸಲ್ಲೇ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಡ್ರೈವರಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಬರ್ತಾ ನನಗೆ ಯಾರೋ ಒಬ್ಬರು ಇದ್ರು ಓನರ್, ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ. ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಿಲ್ಲ, ಇದನ್ನು ನೀನೇ ನಡೆಸ್ಕೊ ಹೋಗು ಅಂತೇಳಿ ಒಂದು ಕಮರ್ಷಿಯಲ್ ವೆಹಿಕಲ್ ಕೊಟ್ಟರು. ಅದರಲ್ಲೇ ನಾನು ಈ ಮಟ್ಟಕ್ಕೆ ಬೆಳೆದಿರೋದು. ಅದೇ ದುಡ್ಡಿಂದನೇ ಆಯ್ತು, ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ, ಮುಂದಕ್ಕೆ ಏನನ್ನ ಮಾಡೋಣ ಅಂತ ಒಂದೊಂದು ಸ್ಟೆಪ್ಪೇ ಇದು ಮಾಡ್ಕೊಂಡು.
ನಿರ್ಮಾಪಕನಾಗಿ ಗಾಂಧಿನಗರಕ್ಕೆ ಪರಿಚಯ ಆಗ್ತಿದ್ದೀರಾ, ಇವತ್ತು ಸಿನಿಮಾ ಮುಹೂರ್ತ, ಎಷ್ಟು ಖುಷಿ ಇದೆ? ಓಕೆ, ಸಿನಿಮಾದ ಬಗ್ಗೆ ಹೇಳಿ. ಎಷ್ಟು ವಿಭಿನ್ನವಾಗಿ ಬರುತ್ತೆ, ಎಷ್ಟು ಕೋಟಿ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀರಿ? ಕೋಟಿ ಎಲ್ಲ ಇಲ್ಲ. ಓಕೆ, ಮನೀಶ್ ಸರ್ ಹೇಳ್ದಂಗೆ ಲಕ್ಷ, ಓಕೆ, ಅದಕ್ಕೆ ಮಾತ್ರ ಆಗುತ್ತೆ. ನೀವು ಹೇಳ್ದಂಗೆಲ್ಲ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ. ನೆಕ್ಸ್ಟ್ ಇದು ಚೆನ್ನಾಗಾದ್ರೆ ಇದಾದ್ರೆ ನೆಕ್ಸ್ಟ್ ಖಂಡಿತ ಮಾಡ್ತೀನಿ. ಅದು ಸಕ್ಸಸ್ ಆಗಲಿ ಆಗದೆ ಹೋಗ್ಲಿ ನೆಕ್ಸ್ಟ್ ಪ್ರಯತ್ನ ಮಾಡೇ ಮಾಡ್ತೀನಿ. ಇದೇ ಟೀಮ್ ಜೊತೆನಾ? ಖಂಡಿತ. ಓಕೆ, ಏನಾದರೂ ಫೈನಲ್ ವರ್ಡ್ಸ್ ಮನೀಶ್ ಮತ್ತು ರಘು? ಅದೇ ಇಷ್ಟು ಬೇಗ ಅನ್ಕೊಂಡಿರಲಿಲ್ಲ. ಮೊದಲನೇದಾಗಿ ಶಾಂತಿ ನಿವಾಸ ಡೈರೆಕ್ಟರ್ ಅಂತ ಹೇಳಿದೆ ನಿಮಗೆ, ಇವತ್ತು ಕ್ಲಾಪ್ ಮಾಡಿದವ್ರೆ. ಫಸ್ಟ್ ನನಗೆ ಆಕ್ಷನ್ ಹೇಳಿದವ್ರೆ ಅನಂತ್ ಸರ್ ಅಂತ. ಆ ವ್ಯಕ್ತಿ ಅವತ್ತು ಹೇಳಿದ್ರು ನನಗೆ, ಇನ್ನು 1 ವರ್ಷದಲ್ಲಿ ನೀನು ಹೀರೋ ಆಗಬೇಕು, ಸೀರಿಯಲ್ ಹೇಳಿದ್ರು ಲೀಡ್ ಆಗ್ಬೇಕು ನೀನು ಅಂತ. ಬಟ್ ಅದು ಯಾವ ಟೈಮಲ್ಲಿ ಏನು ಆಶೀರ್ವಾದ ಮಾಡೋದು ಗೊತ್ತಿಲ್ಲ. ಸಿನಿಮಾಗೆ ಇನ್ನು 6 ತಿಂಗಳಲ್ಲಾಯಿತು. ಅದಾಗ ನನಗೆ ಫಸ್ಟ್ ಬಣ್ಣ ಹಚ್ಚಿದ್ದು ಗುರು ಸರ್ ಅಂತ ಹೊರಟೋದು, ಗುರು ಸರ್ ಅಂತ ಹೇಳಿ. ಸೊ ಎಲ್ಲೋ ಇದ್ದವನ್ಗೆ, ಮಳವಳ್ಳಿಲಿ ಎಲ್ಲೋ ಇದ್ದವನ್ಗೆ ಕರ್ಬಿಟ್ಟು ಜಸ್ಟ್ ಫೋಟೋ ಕಳಿಸಿದೆ. ಬಾರೋ ನೀನು ಮಾಡುವ ಇಲ್ಲಿ ಹೇಳಿದ್ದೀನಿ 1 ಡೇ ಅಂತ ಕಳಿಸಿದ್ರು. ಬಟ್ ಅದು ಚೆನ್ನಾಗಿ ಕ್ಯಾರೆಕ್ಟರ್ ನಾನು ಅನಿಸ್ಲಿಕ್ಕೆ ಒಂದು 3 ತಿಂಗಳು ಕಂಟಿನ್ಯೂಟಿ ಮಾಡಿದೆ. ಅದಾದ್ಮೇಲೆ ತುಂಬಾ ಜನ, ನಮ್ಮ ಬ್ರಹ್ಮಗಂಟು ಮ್ಯಾನೇಜರ್ ಆಗಿರ್ಬೋದು ಕಾರ್ತಿಕ್ ಸರ್ ಅವ್ರು ಬಂದಿದ್ದಾರೆ, ಅವರು ಕೂಡ ನಮಗೆ ಒಂದಷ್ಟು ತುಂಬಾ ದೊಡ್ಡ ಮಟ್ಟದ ಸಹಾಯ ಮಾಡಿದ್ದಾರೆ. ಶಂಕರ್ ಸರ್ ಆಗಿರ್ಬೋದು, ಅವರು ಕೂಡ ನಮ್ಮ ವರ್ಕ್ಶಾಪ್ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾರೆ, ಆಸೆ ಡೈರೆಕ್ಟರ್ ಆಗಿದ್ದಾರೆ, ಅವರು ಕೂಡ ನನಗೆ ಚಾನ್ಸಸ್ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ತುಂಬಾ ಜನ ನನ್ನ ಈ ಒಂದು 6 ತಿಂಗಳು ಪೀರಿಯಡ್ ಅಲ್ಲಿ ಅದೇನು ಅದೃಷ್ಟನೋ ಗೊತ್ತಿಲ್ಲ, ನಾನೇನು ಅಂತ ಹಾರ್ಡ್ ವರ್ಕ್ ಏನು ಮಾಡಿಲ್ಲ, ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು, ಎಲ್ಲರೂ ತಾನೇ ಬಂದು ಎಲ್ಲ ಕಡೆನೂ ನನಗೆ ಸೇರಿದ್ರು, ಹಾಗೆ ನಾನು ಹೋಗಿ ಸೇರಿದೆ. ಸೊ ಅದಕ್ಕೊಂದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಮೀಡಿಯಾ, ನೀವು ಹೇಳಿದ್ರೆ 4 ಜನಕ್ಕೆ ನಾವು ಆಚೆ ಗೊತ್ತಾಗೋದಿಲ್ಲ, ಒಂದು 4 ಗೋಡೆ ಮಧ್ಯೆನೇ ಇರ್ತೀವಿ. ಸೊ ದಯವಿಟ್ಟು ಗೊತ್ತು ಎಲ್ಲರೂ ಕಮರ್ಷಿಯಲ್ ಇರ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಒಂದು ಸ್ಮಾಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನು ಅಂತ ಹೇಳಿದ್ರೆ, ದೊಡ್ಡ ಸಿನಿಮಾ, ದೊಡ್ಡ ಪ್ರೊಡ್ಯೂಸರ್ಸ್ಗೆ ದೊಡ್ಡ ಮಟ್ಟದಲ್ಲಿ ಮಾಡಿ, ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿ. ಬಟ್ ವರ್ಷಕ್ಕೆ ಅಟ್ಲೀಸ್ಟ್ ನೀವು ಒಂದು ಅಜೆಂಡಾ ಹಾಕೊಂಡು ಒಂದು 5 ಜನಕ್ಕೆ ನಾವು ಸ್ವಯಂ ಆಗಿ, ನನ್ಗೆ ಅಂತಲ್ಲ, ನನ್ ಬಿಡಿ, ನಮ್ಗೆ ಅಟ್ಲೀಸ್ಟ್ ಇವರಾದ್ರು ಇದ್ದಾರೆ. ಎಷ್ಟೋ ಜನ ಪಾಪ ಅವ್ರವ್ರ ಏನೇನೋ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನಾದ್ರು ಮಾಡಿ ಕನ್ನಡ ಇನ್ನೊಂದು ಸ್ವಲ್ಪ ಕನ್ನಡ ಫಿಲಂ ಹೊಸಬ್ರು ಬರೋರಿಗೆ ಒಂದು ಧೈರ್ಯ ನೀವು ತುಂಬಬೇಕು. ಯಾಕಂದ್ರೆ ಎಲ್ಲರೂ ಕೈ ಬಿಟ್ಟು ಕೂತ್ಬಿಟ್ಟಿದ್ದಾರೆ ಈಗ. ನಮ್ಗ ದೊಡ್ಡ ಪ್ರೊಡ್ಯೂಸರ್ ಹಳಬ್ರೇನೆ ನಮ್ಗೆಲ್ಲ ಇದು ಅಂತ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಆ ಮೋಟಿವ್ ನ ತುಂಬೋಕಾಗೋದು, ಅಥವಾ ನೀವು ಮಾಡಿ ನಾವೆಲ್ಲ ಇರ್ತೀವಿ ಅಂತ ಸಪೋರ್ಟ್ ಕೊಟ್ರೆ ಧೈರ್ಯವಾಗಿ ಮಾಡ್ತಾರೆ. ಅಂದ್ರೆ ನಿಮ್ಮ ಮೀಡಿಯಾ ಇಂದ ಮಾತ್ರ ಸಾಧ್ಯ. ನಾವೆಲ್ಲ ಇದೀವಿ, ನಾವು ಸಪೋರ್ಟ್ ಮಾಡ್ತೀವಿ, ರೀಚ್ ಕೊಡ್ತೀವಿ. ನೀವು ಮಾಡಿ ಅಂತ ಒಬ್ಬ ಪ್ರೊಡ್ಯೂಸರ್ಗೋ ಹೀರೋಗೋ ಹೇಳಿದ್ರೆ ಎಲ್ಲರೂ ಧೈರ್ಯ ತಗೋತಾರೆ. ಸೊ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ನೀವು ನಮಗೆ ಧೈರ್ಯ ತುಂಬಿ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಈಗ ಚಿಕ್ಕ ದೊಡ್ಡ ನಟರಿಂದ ಚಿಕ್ಕ ನಟರವರೆಗೂ ಮೂಲೆಗೂ ಕರ್ನಾಟಕಕ್ಕೆ ತಲುಪಿಸೋದು ನೀವೇ. ಓಕೆ, ನೀವಿಲ್ಲ ಅಂದ್ರೆ ನಾವೆಲ್ಲ ಯಾರು ಇಲ್ಲ. ಆಕ್ಚುಲಿ ನಾವು ಎಷ್ಟು ಜನಗಳಿಗೆ ಸ್ಟಾರ್ ಆಗಿರ್ಬೋದು, ಬಟ್ ನಮಗೆ ಸ್ಟಾರ್ ನೀವೇ. ಈಗ ನಾನು ಯಾವುದೇ ಪ್ರೆಸ್ ಮೀಟ್ ಹೋದ್ರು, ನಾನು ಯಾವುದೇ ಪ್ರೆಸ್ ಮೀಟಲ್ಲೂ ನಾನು ಎಲ್ಲರಿಗೂ ಹೇಳೋದಿದೆ. ನಾನು ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದ್ರೆ, ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಹಿಸ್ಟ್ರಿ ಇದೆ. ಈಗ ಮೊನ್ನೆ ಯಾವುದೋ ಒಂದು ವಿಷಯ ಕನ್ನಡದ ಬಗ್ಗೆ ಕಾಂಟ್ರವರ್ಸಿ ಆಯ್ತು. ಆ ಥರದ 1000 ಅಲ್ಲ ಲಕ್ಷ ಕಾಂಟ್ರವರ್ಸಿ ಬಂದ್ರು ಕನ್ನಡ ಇಂಡಸ್ಟ್ರಿನ ಯಾರ ಕೈಲೂ ಯಾರಿಂದನೂ ಕೆಳಗೆ ಬಿಡ್ಸಕ್ ಆಗಲ್ಲ. ಒಂದು ಯಾಕೆ ಧೈರ್ಯ ನನಗೆ ಅಂತಾರೆ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಕನ್ನಡ ಪರ ತುಂಬಾ ಹೋರಾಟ ಮಾಡ್ತಿರ್ತೀನಿ. ಈಗ ಇದ್ರ ಬಿಫೋರ್ ಒಂದು ನಾನಿನ ಬಿಡಲ್ಲ ಅಂತ ಒಂದು ಸಿನಿಮಾ ಹೆಣ್ಣುಡಿಗೆ ಅವಮಾನ ಆಗಿದೆ ಅಂತ ಹೇಳಿ ತುಂಬಾ ಹೋರಾಟ ಮಾಡಿದೆ. ಆ ಥಿಯೇಟರ್ ಎಲ್ಲ ಪೋಸ್ಟ್ ಎಲ್ಲ ಹೊಡೆದಾಕ್ತೆ, ಪೋಸ್ಟ್ ಎಲ್ಲ ಮಾಡಿದೆ. ಬಟ್ ನಾನು ಕನ್ನಡ ನಿಮ್ ಮುಖಾಂತರ ಕನ್ನಡ ಜನರು ಕೇಳ್ಕೊಳ್ಳೋದು ಏನಂತಂದ್ರೆ, ಮೊದಲು ನಮ್ಮ ಕನ್ನಡ, ನಮ್ಮ ಭೂಮಿ ತಾಯಿ ಅವಳಿದ್ರೇನೆ ನಾವೆಲ್ಲ. ಆಯ್ತಾ, ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ನೋಡಿ. ಕನ್ನಡ ಥಿಯೇಟರ್ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೆಟ್ ಕಾಲಿ ಐತಂದ್ರೆ 50 ರೂಪಾಯಿ 60 ರೂಪಾಯಿ ರೀಚಾರ್ಜ್ ಮಾಡ್ತಾರೆ. ಓಕೆ, ನಾವು ಒಂದು ಕನ್ನಡ ಸಿನಿಮಾಗೆ ಒಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ಎಷ್ಟೋ ಕನ್ನಡ ಕಲಾವಿದರು ಬೆಳೀತಾರೆ. ಎಲ್ಲೋ ವೇಸ್ಟ್ ಮಾಡೋದನ್ನ ಒಂದು ನಮ್ಗೆ ನೀವು ಕೊಡೋ ಭಿಕ್ಷೆಯಲ್ಲಿ ನಾವು ಬದುಕ್ತೀವಿ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಈಗ ನೋಡಿ, ಅವರು ಡ್ರೈವರ್ ಆಗಿ ಕೆಲಸ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ. ಬಿಕಾಸ್ ನಾವು ಸಿನಿಮಾ ಮೇಲೆ ಇಟ್ಟಿರೋ ಗೌರವ. ಇನ್ನು ನಾನು ಒಂದು 12 ವರ್ಷ ಎಡಿಟರ್ ಆಗಿ ಕೆಲಸ ಮಾಡಿ ಎಲ್ಲ ಸುತ್ಕೊಂಡು ಇನ್ನ ಲೈಫ್ ಆಲ್ರೆಡಿ 33 ವರ್ಷ ಆದ್ರೂ ಇನ್ನ ಲೈಫ್ ಅಲ್ಲಿ ಸೆಟಲ್ ಆಗಿಲ್ಲ. ಅಷ್ಟು ನಾವು ಸಿನಿಮಾ ಮೇಲೆ ಗೌರವ ಇಟ್ಟಿದ್ದೀವಿ. ಈಗ ಇವರೆಲ್ಲ ಹೊಸಬ್ರುಗಳು ಕೈ ಮುಗಿ ಬೇಡ್ತಾರೆ. ಈ ಪರಿಸ್ಥಿತಿಗೆ ನಾವು ಯಾವತ್ತೂ ತಂದ್ಕೋಬಾರ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಾ ಇಂಡಸ್ಟ್ರಿಗಿಂತ ಟಾಪ್ ಅಲ್ಲಿ ಇರ್ಬೇಕು ಅನ್ನೋದು ನನ್ನ ಆಸೆ. ಅದನ್ನ ನಾನು ಕನ್ನಡ ಜನ ನಡ್ಸ್ಕೊಡಿ ಅಂತೇಳಿ ನಾನು ಇದ್ರ ಮುಖಾಂತರ ಕೇಳ್ಕೊಳಕ್ ಇಷ್ಟಪಡ್ತೀನಿ.